ಪುಲ್ವಾಮಾ ಭಯೋತ್ಪಾದಕ ದಾಳಿ ಸ್ಮರಣೆ, ನಿವೃತ್ತ ಸೈನಿಕರಿಂದ ಸಾವಿರಾರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿ, ದೇಶಭಕ್ತ ಘೋಷಣೆಗಳ ಸಿಡಿಲು. ಹಾಸನನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ರಿಂಗ್ ರಸ್ತೆ ಬಳಿ ನಿವೃತ್ತ ಅರೆಸೇನಾ ಪಡೆ ಒಕ್ಕೂಟದ ನೇತೃತ್ವದಲ್ಲಿ ಶನಿವಾರ ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ 44 ಸಿಆರ್ಪಿಎಫ್ ಯೋಧರ ಸ್ಮರಣಾರ್ಥವಾಗಿ ಬೈಕ್ ರ್ಯಾಲಿ ಆಯೋಜಿಸಲಾಯಿತು. ದೇಶಭಕ್ತಿ ಘೋಷಣೆಗಳು, ತ್ರಿವರ್ಣ ಧ್ವಜಗಳ ರಭಸ ಹಾಗೂ ಯೋಧರ ಭಾವಚಿತ್ರಗಳೊಂದಿಗೆ ನಗರದಲ್ಲಿ ರ್ಯಾಲಿ ಸಂಚರಿಸಿ ಜನರಲ್ಲಿ ದೇಶ ಪ್ರೇಮದ ಜ್ವಾಲೆ ಹೊತ್ತಿಸಿತು. ಒಕ್ಕೂಟದ ಜಿಲ್ಲಾಧ್ಯಕ್ಷ ಪಿವಿ ನಾಗರೇಶ್ ಮಾತನಾಡಿ, 2009 ಫೆಬ್ರವರಿ 14ರಂದು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಆರ್ಪಿಎಫ್ ಯೋಧರ ಬೆಂಗಾವಲು ವಾಹನಗಳ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ 44 ಯೋಧರು ಪ್ರಾಣತ್ಯಾಗ ಮಾಡಿದರು. ಆ ದುರ್ಘಟನೆಯನ್ನು ಸ್ಮರಿಸಿ ದೇಶ ರಕ್ಷಣೆಗೆ ಬಲಿದಾನವಾದ ವೀರರಿಗೆ ಕೃತಜ್ಞ ನಮನ ಸಲ್ಲಿಸುವುದು ಮತ್ತು ಯುವ ಪೀಳಿಗೆಗೆ ದೇಶಭಕ್ತಿಯ ಸಂದೇಶ ತಲುಪಿಸುವುದೇ ಈ ರ್ಯಾಲಿಯ ಉದ್ದೇಶ ಎಂದು ಹೇಳಿದರು. ಯೋಧರ ತ್ಯಾಗವು ನಮ್ಮೆಲ್ಲರಿಗೂ ಪ್ರೇರಣೆಯಾಗಬೇಕು. ದೇಶದ ಭದ್ರತೆ ಮತ್ತು ಏಕತೆಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ನಮ್ಮ ಬೈಕ್ ರ್ಯಾಲಿ ಎಲ್ಲ ಜನಸಂಖ್ಯೆ ಹೆಚ್ಚು ಕಡಿಮೆ ನಾವು ನಿರೀಕ್ಷೆ ಇಟ್ಟಷ್ಟು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಪ್ರೇಮಿಗಳು ಆಚರಿಸ್ಕೊಳ್ಳಿ, ಅದಕ್ಕೆ ನಾವು ಬೇಡ ಅನ್ನಕ್ಕಿಲ್ಲ. ಆದ್ರೆ ನಮಗೆ ದುಃಖ ಆಗಿರೋದನ್ನ ನಾವು ಆಚರಿಸ್ತಾ ಇದೀವಿ. ಸಪೋರ್ಟ್ ನಮಗೆ ಕೊಡಿ ಅಂತ ನಾವು ಜನಗಳ ಹತ್ರ ಕೇಳ್ಕೊತಾ ಇದೀವಿ. ಯಾವುದೇ ಕಾರಣಕ್ಕೂ ಅವರನ್ನು ನಾವು ವಿರೋಧಿಸಲ್ಲ. ನಮ್ಮದು ಕಷ್ಟನ ನಾವು ನಿಮ್ಗೆ ಮುಂದೆ ಹೇಳ್ಕೊತೇವೆ. ಒಕ್ಕೂಟದ ಉಪಾಧ್ಯಕ್ಷ ಎಂಜಿ ರಮೇಶ್ ಮಾತನಾಡಿ, ರ್ಯಾಲಿ ಡೈರಿ ಸರ್ಕಲ್ನಿಂದ ಆರಂಭವಾಗಿ ತನ್ವಿತ್ರ ಶಾ ಕಲ್ಯಾಣ ಮಂಟಪ, ಸುಬೇದಾರ್ ನಾಗೇಶ್ ವೃತ್ತ, ಸಾಲ್ಗಾಮಿ ರಸ್ತೆ, ಮಲೆನಾಡ್ ಎಂಜಿನಿಯರಿಂಗ್ ಕಾಲೇಜು, ಸಹ್ಯಾದ್ರಿ ಸರ್ಕಲ್, ಹೇಮಾವತಿಯ ಪ್ರತಿಮೆ, ಎನ್ಆರ್ ಸರ್ಕಲ್, ಡಿಸಿ ಕಚೇರಿ, ರೈಲ್ವೆ ನಿಲ್ದಾಣ ಮಾರ್ಗವಾಗಿ ಮತ್ತೆ ಡೈರಿ ಸರ್ಕಲ್ ಮೂಲಕ ಕೆಂಚಟಳ್ಳಿಯ ನಿವೃತ್ತ ಸೈನಿಕರ ಭವನದವರೆಗೆ ಸಾಗಿತು ಎಂದು ಹೇಳಿದರು. ಫೆಬ್ರವರಿ 14ನ ಕೇವಲ ಪ್ರೇಮಿಗಳ ದಿನವನ್ನಾಗಿ ನೋಡದೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಯೋಧರನ್ನ ಸ್ಮರಿಸುವ ದಿನವನ್ನಾಗಿ ಆಚರಿಸಬೇಕು ಎಂದು ಮನವಿ ಮಾಡಿದರು. 44 ಜನ ಪುಲ್ವಾಮಾ ಬಾಂಬರ್ ದಾಳಿಯಲ್ಲಿ ಹುತಾತ್ಮರಾಗಿದ್ರು. ಉಗ್ರವಾದಿಗಳ ಬಾಂಬರ್ ದಾಳಿಯಿಂದ ಹುತಾತ್ಮರಾಗಿದ್ರು. ಈ ದಿನವನ್ನು ನಾವು ಕರಾಳು ದಿನವಾಗಿ ಆಚರಿಸ್ತಾ ಇದ್ದೀವಿ. ಹಾಗೆ ಅವರ ಎಲ್ಲ ನಮ್ಮ ಏನು ವೀರ ಯೋಧರು ಹುತಾತ್ಮರಾಗಿದ್ರು ಅವ್ರಿಗೆಲ್ಲರೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಅವರಿಗೆ ಪರಮಾತ್ಮ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟು ಒಳ್ಳೇದು ಮಾಡಲಿ. ಹಾಗೆ ಅವರ ಕುಟುಂಬಕ್ಕೂ ಕೂಡ ತುಂಬ ಸಂತೋಷವಾಗಿ ಅವರ ದುಃಖ ಭರಿಸಿ ಉನ್ನತವಾಗಿ ಬೆಳೆಯಲಿಕ್ಕೆ ಅನುಕೂಲ ಮಾಡಲಿ, ಒಳ್ಳೆ ಆಶೀರ್ವಾದ ಮಾಡಲಿ ಅಂತೇಳಿ ಬೇಡ್ಕೊತೀವಿ. ನನ್ನ ಹೆಸರು ಎಂಜಿ ರಮೇಶ್ ಅಂತ, ಪ್ಯಾರಾಮಿಲಿಟರಿ ಉಪಾಧ್ಯಕ್ಷರು. ರ್ಯಾಲಿಯಲ್ಲಿ ಜಿಲ್ಲೆಯ ನಿವೃತ್ತ ಸೈನಿಕರು, ಪ್ಯಾರಾಮಿಲಿಟರಿ ಪಡೆಗಳ ಮಾಜಿ ಯೋಧರು ಹಾಗೂ ದೇಶಭಕ್ತರು ಭಾಗವಹಿಸಿದರು. ಸಿಆರ್ಪಿಎಫ್ ಸೇರಿ ಬಿಎಸ್ಎಫ್ ಹಾಗೆಯೇ ಸಿಐಎಸ್ಎಫ್ ಹಾಗೆ ಎಸ್ಎಸ್ಬಿ ಮೊದಲಾದ ಕೇಂದ್ರ ಸಶಸ್ತ್ರಗಳ ಪಡೆಗಳ ಮಾಜಿ ಯೋಧರು ಹಾಜರಿದ್ದು ಯೋಧರ ಏಕತೆ ಮತ್ತು ಶೌರ್ಯವನ್ನು ಸ್ಮರಿಸಿದರು. ಈ ಬೈಕ್ ರ್ಯಾಲಿ ನಗರದಲ್ಲಿ ದೇಶಭಕ್ತಿ ವಾತಾವರಣವನ್ನು ಸೃಷ್ಟಿಸಿ ಯೋಧರ ತ್ಯಾಗವನ್ನು ಜನಮನದಲ್ಲಿ ಮತ್ತೊಮ್ಮೆ ಜೀವಂತಗೊಳಿಸಿತು. ರಾಷ್ಟ್ರದ ಭದ್ರತೆಗಾಗಿ ಪ್ರಾಣ ಅರ್ಪಿಸಿದ ವೀರ ಯೋಧರ ಸ್ಮರಣೆ ಯುವ ಪೀಳಿಗೆಗೆ ದೇಶ ಸೇವೆಯ ದಿಕ್ಕು ತೋರಿಸುವ ಪ್ರೇರಣೆಯಾಗಿ ಮೂಡಿಬಂತು. ಈ ವೇಳೆ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಎಎಸ್ ಪ್ರದೀಪ್ ಸಾಗರ್, ನಾರಾಯಣಪ್ಪ ನಾಗಪ್ಪ, ಸಿಆರ್ಪಿಎಫ್ ಅಧ್ಯಕ್ಷ ಎಚ್ ಕುಮಾರ್, ಕಾರ್ಯದರ್ಶಿ ಎಚ್ಆರ್ ವಿಜಯಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. Hey!